ಹಾಯ್ ಹಲೋ ಎಲ್ಲರಿಗೂ ಸಿಂಪ್ಲಿ ಹರ್ಷಿ ಚಾನಲ್ಗೆ ಸ್ವಾಗತ. ನಾನು ಹರ್ಷಿತಾ. ಇವತ್ತು ನಾನು ಮಾತಾಡಬೇಕಾಗಿರೋ ವಿಷಯ ಏನಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗೋ ಫಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್ ಬಗ್ಗೆ. ರೀಸೆಂಟಾಗಿ ನಾನು ಕೂಡ ಆ ಸ್ಕ್ಯಾನನ್ನು ಮಾಡಿಸ್ಕೊಂಡಿದ್ದೀನಿ. ಸಿನ್ಸ್ ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನಗೆ ಈ ಸ್ಕ್ಯಾನ್ಗಳೆಲ್ಲ ಯಾಕೆ ಮಾಡ್ತಾರೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಫಸ್ಟ್ ಟೈಮ್ ಯಾರು ಪ್ರೆಗ್ನೆಂಟ್ ಆಗ್ತಾ ಇದ್ದೀರಾ ಅವರಿಗೆ ಸ್ವಲ್ಪ ಡೌಟ್ಸ್ ಇರುತ್ತೆ, ಏನಕ್ಕೆ ಈ ಸ್ಕ್ಯಾನ್, ಹೇಗಿರುತ್ತೆ, ಏನಾಗುತ್ತೆ ಅಂತ ಎಲ್ಲ. ಸೊ ಅದ್ರ ಬಗ್ಗೆ ಇವತ್ತು ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಾತಾಡ್ತಾ ಇರೋದು ಬಂದು ಫಸ್ಟ್ ಮೇಜರ್ ಸ್ಕ್ಯಾನ್, ಅದು NT ಸ್ಕ್ಯಾನ್. ಅದನ್ನು 11 ಇಂದ 13 ವೀಕ್ಸ್ ಪ್ರೆಗ್ನೆನ್ಸಿ ಒಳಗಡೆ ಆ ಟೆಸ್ಟ್ನ ಮಾಡ್ತಾರೆ. ಆ ಟೆಸ್ಟ್ ಮಾಡೋದು ಮೇಜರ್ ಏನಕ್ಕೆ ಅಂತಂದರೆ ಮಗು ಗ್ರೋತ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಮಗುನ ಕತ್ತಿನ ಹಿಂಭಾಗದಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ, ಅಂದರೆ ಒಂದು ನೀರಿನ ಅಂಶ ಥರ ಇರುತ್ತೆ. ಅದ್ರದ್ದು ಲೆವೆಲ್ ಎಷ್ಟಿದೆ ಅಂತ ಮೆಷರ್ ಮಾಡೋಕ್ಕೋಸ್ಕರ NT ಸ್ಕ್ಯಾನ್ನ ಮಾಡ್ತಾರೆ. ಅಕಸ್ಮಾತ್ ಆ ಫ್ಲೂಯಿಡ್ ಲೆವೆಲ್ ಜಾಸ್ತಿ ಇತ್ತು ಅಂತಂದರೆ ಅದು ಡೇಂಜರ್ ಅಂತ ಅಂತಾರೆ. ನೆಕ್ಸ್ಟ್ ಬೇರೆ ಟೆಸ್ಟ್ಗಳನ್ನ ಮಾಡಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದನ್ನು ಡಾಕ್ಟರ್ ಅವರು ಏನು ಮಾಡಬೇಕಂತ ನೆಕ್ಸ್ಟ್ ಹೇಳ್ತಾರೆ. ಸೊ ಬೇಸಿಕಲಿ ಈ NT ಸ್ಕ್ಯಾನ್ ಬಂದು ಮಗುಗೆ ಯಾವ ಥರ ಆದರೂ ಜೆನೆಟಿಕ್ ಕಾಯಿಲೆ ಇದೆಯಾ, ಕ್ರೋಮೋಸೋಮ್ ಕಾಯಿಲೆ, ಡೌನ್ ಸಿಂಡ್ರೋಮ್ ಏನಾದರೂ ಇದೆಯಾ, ಅಥವಾ ಟ್ರೈಸೋಮಿ 18 ಅಂತ ಅಂತಾರೆ. ಅಂದರೆ ಅದು ಮಗುನ ಬೆಳವಣಿಗೆ ಮೇಲೆ ತುಂಬ ಪರಿಣಾಮ. ಡೌನ್ ಸಿಂಡ್ರೋಮ್ ಅಂದರೆ ಗೊತ್ತು, ಅದೆಲ್ಲ ಇದೆಯಾ ಅಂತ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಚೆಕ್ ಮಾಡೋ ಒಂದು ಸ್ಕ್ಯಾನ್ NT ಸ್ಕ್ಯಾನ್ ಆಗಿರುತ್ತೆ. ಇದ್ರ ಜೊತೆಗೆ ಮಗು ಹಾರ್ಟ್ ಬೀಟ್ ಚೆನ್ನಾಗಿದೆಯಾ, ಹಾರ್ಟ್ ಚೆನ್ನಾಗಿ ಡೆವಲಪ್ ಆಗಿದೆಯಾ, ನೇಸಲ್ ಬೋನ್ ಇದೆಯಾ, ಮಗುಗೆ ಡೆವಲಪ್ ಆಗಿದೆಯಾ, ಮಗು ಗ್ರೋತ್ ಹೇಗಿದೆ, ಅದನ್ನೆಲ್ಲ ಚೆಕ್ ಮಾಡೋಕ್ಕೋಸ್ಕರನೂ ಕೂಡ NT ಸ್ಕ್ಯಾನ್ ಮಾಡ್ತಾರೆ. NT ಸ್ಕ್ಯಾನ್ ಅಂದರೆ ನಾರ್ಮಲ್ ಅಬ್ಡಾಮಿನಲ್ ಸ್ಕ್ಯಾನ್, ಅಂದರೆ ಹೊಟ್ಟೆ ಮೇಲೆ ಸ್ಕ್ಯಾನ್ ಮಾಡ್ತಾರೆ. ಯಾವುದೇ ಥರ ಪೇಯ್ನ್ ಇರಲ್ಲ, ನಿಮಗೆ ಆಗಲಿ ಮಗುಗೆ ಆಗಲಿ ಯಾವುದೇ ಥರ ತೊಂದರೆನೂ ಆಗಲ್ಲ, ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಪೊಸಿಷನ್ ಚೆಕ್ ಮಾಡ್ತಾರೆ, ಮಗುದು ಪೊಸಿಷನ್ ಕರೆಕ್ಟಾಗಿದೆಯಾ ಅಂತ. ಒಂದೊಂದು ಸಲ ಮಗು ಕರೆಕ್ಟಾಗಿ ಪೊಸಿಷನ್ ಕಾಣಿಸಿಲ್ಲ ಅಂದರೆ ಹೋಗಿ ಆಚೆ ವಾಕ್ ಮಾಡ್ಕೊಂಡು ಬನ್ನಿ, ಒಂದು ಗ್ಲಾಸ್ ನೀರು ಕುಡಿದು ಬನ್ನಿ, ವಾಕ್ ಮಾಡಿ ಅಂತ ಹೇಳ್ತಾರೆ. ಅದಾದಮೇಲೆ ಅವ್ರು ಮತ್ತೆ ಚೆಕ್ ಮಾಡ್ತಾರೆ. ಸೊ ಅದೇನು ಪೇನ್ ಅಲ್ಲ, ಅದು ಒಂದು ನಾರ್ಮಲ್ ಸ್ಕ್ಯಾನ್ ಅಷ್ಟೇ. ಇದೇ NT ಸ್ಕ್ಯಾನ್ ಜೊತೆಗೆ ಡಬಲ್ ಮಾರ್ಕರ್ ಟೆಸ್ಟ್ ಅನ್ನೋದನ್ನು ಕೂಡ ಮಾಡ್ತಾರೆ. ಈ ಡಬಲ್ ಮಾರ್ಕರ್ ಟೆಸ್ಟ್ ಅನ್ನೋದು ಬ್ಲಡ್ ಟೆಸ್ಟ್. ಒಂದು ನಾರ್ಮಲ್ ಬ್ಲಡ್ ಟೆಸ್ಟ್ ಹೇಗೆ ಬ್ಲಡ್ ತಗೋತಾರೋ ಅದೇ ಥರನೇ ನಿಮ್ಮ ಹತ್ರ ಬ್ಲಡ್ ತೊಗೊಂಡು ಟೆಸ್ಟಿಗೆ ಕಳಿಸ್ತಾರೆ. ಇದರಲ್ಲೂ ಕೂಡ ಮಗುಗೆ ಯಾವುದಾದ್ರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇದೆಯಾ, ಯಾವುದಾದ್ರೂ ಕ್ರೋಮೋಸೋಮ್ ಓರಿಯೆಂಟೆಡ್ ಏನಾದರೂ ಕಾಯಿಲೆ ಇದೆಯಾ, ಡೌನ್ ಸಿಂಡ್ರೋಮ್ ಏನಾದರೂ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇದೊಂದು ಬ್ಲಡ್ ಟೆಸ್ಟ್. ಇದರಲ್ಲಿ ರಿಸಲ್ಟ್ 2 ಥರ ಇರುತ್ತೆ, ಒಂದು ಲೋ ರಿಸ್ಕ್ ಅಥವಾ ಇನ್ನೊಂದು ಹೈ ರಿಸ್ಕ್. ಲೋ ರಿಸ್ಕ್ ಅಂದರೆ ಮಗುಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ಹೈ ರಿಸ್ಕ್ ಅಂತ ಬಂದಾಗ ಡಾಕ್ಟರ್ ಬೇರೆ ಇನ್ನೊಂದು 2 ಥರ ಟೆಸ್ಟ್ ಮಾಡಿ ನೀವು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬೇಕಾ ಬೇಡವಾ, ಅಥವಾ ಕಂಟಿನ್ಯೂ ಮಾಡೋಕ್ಕೆ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗಿದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಅದು ನೆಕ್ಸ್ಟ್ ಸ್ಟೆಪ್ಸ್ ಏನಂತ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಲೋ ರಿಸ್ಕ್ ಅಂತ ಬಂದರೆ ಏನೂ ಟೆನ್ಷನ್ ಮಾಡ್ಕೊಳೋದು ಬೇಡ, ಎಲ್ಲ ನಾರ್ಮಲ್ ಆಗಿದೆ, ಯುವರ್ ಆಲ್ ಗುಡ್, ಮಗುಗೇನು ತೊಂದರೆ ಇಲ್ಲ ಅಂತ ಅರ್ಥ. ಸೊ ಫಸ್ಟ್ ಟೈಮ್ ಯಾರ್ಯಾರು ಪ್ರೆಗ್ನೆಂಟ್ ಆಗಿದ್ದೀರಾ ದಯವಿಟ್ಟು ಸ್ಕ್ಯಾನ್ ಅಂದರೆಲ್ಲ ಏನೋ ಹೆದರ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಇದೆಲ್ಲ ನಾರ್ಮಲ್, ಕಾಮನ್. ಇದೇ ಥರ ನಿಮಗೆ ಇನ್ನೂ ಇನ್ಫಾರ್ಮೇಷನ್, ಪ್ರೆಗ್ನೆನ್ಸಿ ಜರ್ನಿ, ಪ್ರೆಗ್ನೆನ್ಸಿ ಹೆಲ್ತ್ ಟಿಪ್ಸ್ ಎಲ್ಲನೂ ನಾನು ನಿಮಗೆ ಕೊಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ನನ್ನ ಸಿಂಪ್ಲಿ ಹರ್ಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ನೋಡಿ. ನಿಮಗೆ ಗೊತ್ತಿರೋರು ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.